Once again, welcome to the Educational Management and Organization subject class. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ ಅಂಡರ್ ದ ಯೂನಿಟ್ ಮ್ಯಾನೇಜ್ಮೆಂಟ್ ಆಫ್ ಸ್ಕೂಲ್ ಆ್ಯಂಡ್ ಸೂಪರ್ವಿಷನ್. ಇನ್ ದ್ಯಾಟ್, so we were started institutional planning. Let's move on to the more information about institutional planning. ಸಾಂಸ್ಥಿಕ ಯೋಜನೆಯ ಕುರಿತು ಮತ್ತೊಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅಂತ. ಈಗಾಗಲೇ ನೀವು ಪ್ರಾಕ್ಟೀಸ್ ಟೀಚಿಂಗ್ ಮಾಡಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಮಾಹಿತಿಗಳು ಗೊತ್ತಾಗ್ತದೆ. ಪ್ರತಿಯೊಂದು ಶಾಲೆಯಲ್ಲೂ ಅದರದ್ದೇ ಆಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ. ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಶಾಲೆಯಲ್ಲಿ ಈ ರೀತಿ ಬದಲಾವಣೆ ಆಗಬೇಕಾಗಿತ್ತು, ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಚೆನ್ನಾಗಿ ಶಿಸ್ತನ್ನು ಕಲಿಸ್ತಕ್ಕಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಇವರು ಹಾಕ್ಕೊಳ್ಬೇಕಾಗಿತ್ತು, ಈ ಶಾಲೆಯಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕೂತ್ಕೊಳ್ತಕ್ಕಂಥ ಪೀಠೋಪಕರಣಗಳಾಗಿರ್ಬೋದು ಅಥವಾ ಇತರೆ ಸೌಲಭ್ಯಗಳಾಗಿರ್ಬೋದು ಅನ್ನೋವಂಥದ್ದು. ಇನ್ನು ಕೆಲವು ಕಡೆ ಶಿಕ್ಷಕರ ಕೊರತೆ ಇರ್ಬೋದು. ಈ ರೀತಿ ಹಲವಾರು ಸಮಸ್ಯೆಗಳನ್ನು ಪ್ರತಿ ಶಾಲೆ ಒಂದಲ್ಲ ಒಂದು ರೀತಿ ಸಮಸ್ಯೆಯನ್ನು ಹೊಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳ ಕಲಿಕೆಯ ದೃಷ್ಟಿಕೋನದಲ್ಲಿ ನೋಡಿದಾಗ ಇವುಗಳೆಲ್ಲ ಸರಿಯಾದರೆ ಖಂಡಿತವಾಗ್ಲೂ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಒದಗಿಸ್ಬೋದು ಅನ್ನೋಂಥದ್ದು. ವೆನ್ you were finished your practice teaching in a different schools, you can came to know that so the different problems, every school having its own problems. ಹಾಗಾಗಿ ಅಂತಹ ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಸಾಂಸ್ಥಿಕ ಯೋಜನೆಯನ್ನು ತಯಾರು ಮಾಡಿಕೊಂಡು ಅದನ್ನು ಜಾರಿಗೊಳಿಸಿದ್ದೇ ಆದರೆ ಖಂಡಿತವಾಗೂ ಶಾಲೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾದರೆ ಆ ಸಮಸ್ಯೆಗಳನ್ನೆಲ್ಲ ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಯೋಜನೆಯನ್ನು ತಯಾರಿಸ್ಕೋಬೇಕು. ಈಗಾಗಲೇ ನಿಮಗೆ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗಿನ ಆಬ್ಜೆಕ್ಟಿವ್ಸು, ಕ್ಯಾರೆಕ್ಟರಿಸ್ಟಿಕ್ಸು, ಅದರ ಏರಿಯಾಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಹಾಗೆ ಈಗ ಈ ಸಾಂಸ್ಥಿಕ ಯೋಜನೆಯನ್ನು ತಯಾರಿಸಬೇಕಾದ್ರೆ ಕೆಲವು ಹಂತಗಳನ್ನು ಶಿಕ್ಷಕ ಪಾಲನೆ ಮಾಡಬೇಕಾಗತ್ತೆ. ಆ ಸರಿಯಾದ ಕ್ರಮಬದ್ಧವಾಗಿ ನಡೆಸಬೇಕಾದ್ರೆ ಸರ್ಟೇನ್ ಪ್ರೊಸೀಜರ್ ವಿ ಹ್ಯಾವ್ ಟು ಫಾಲೋ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇನ್ಸ್ಟಿಟ್ಯೂಷನಲ್ನ ಪ್ಲ್ಯಾನನ್ನು ರಚನೆ ಮಾಡಬೇಕಾದ್ರೆ ಯಾವ ಹಂತಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಇದನ್ನು ನೀವು ಥೆರಟಿಕಲ್ ಕಾನ್ಸೆಪ್ಟ್ಸನ್ನು ಇಲ್ಲಿ ಕೊಡ್ತೇನೆ, ಅದನ್ನು ನೀವು ಕೌಶಲ್ಯವನ್ನು ನೀವು ಅಭಿವೃದ್ಧಿ ಮಾಡಿಕೊಳ್ಬೇಕು ಅನ್ನುವಂಥದ್ದು. ದ ಪ್ರಿಪರೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್, ಆರ್ ವಿ ಕ್ಯಾನ್ ಸೇ ಸ್ಟೆಪ್ಸ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. ಹಂತಗಳು ಅಂತಲೂ ಕರಿತೀವಿ ಅಥವಾ ಕ್ರಮ, ಯಾವ ರೀತಿನಾದರೂ ಇದನ್ನು ಹೇಳ್ಬೋದು. ಸಾಂಸ್ಥಿಕ ಯೋಜನೆಯನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳು ಅಂತಲೂ ಕರಿತೀವಿ ಅಥವಾ ಸಾಂಸ್ಥಿಕ ಯೋಜನೆಯ ತಯಾರಿಕೆಯ ಹಂತಗಳು ಅಂತಲೂ ಕೂಡ ಕರಿತೀವಿ. ಇಟ್ ಈಸ್ ಫಾಲೋಯಿಂಗ್ ಸರ್ಟೇನ್ ಸ್ಟೆಪ್ಸ್ ವೆನ್ ವಿ ಆರ್ ಪ್ರಿಪೇರಿಂಗ್ ಎ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. The first one, it is analysis of the present situation. So every teacher or an headmaster has to go through that, whether they are having what type of the infrastructure facilities in their school they have to came before going to prepare their own plan. ಅಂದರೆ ತಮಗೆ ಬೇಕಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಯೋಜನೆಯನ್ನು ತಯಾರಿಸ್ಕೊಳ್ಳೋ ಮುನ್ನ ಪ್ರತಿಯೊಬ್ಬ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಆ ಶಾಲೆಯಲ್ಲಿರ್ತಕ್ಕಂಥ ಆ ಪ್ರಸ್ತುತ ಅಂಶಗಳ ಬಗ್ಗೆ ಏನೆಲ್ಲ ಇದೆ ಅವರಲ್ಲಿ ವ್ಯವಸ್ಥೆಗಳು ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ತಯಾರು ಮಾಡಿಕೊಳ್ಬೇಕಾಗತ್ತೆ. ಅನಾಲಿಸಿಸ್ ಆಫ್ ದ ಪ್ರೆಸೆಂಟ್ ಸಿಚುಯೇಷನ್ ಮೀನ್ಸ್ ದೇ ಹ್ಯಾವ್ ಟು ಅನಲೈಸ್ ದ present infrastructure facilities in their particular school, or what type of the information or facilities are with related to the any other aspects with related to the programs of the school or activities or evaluation procedure etc. what they are going to use in an academic year. So they have to analyze it. ಅಂದರೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಏನೇನೆಲ್ಲ ವಿಶ್ಲೇಷಣೆ ಮಾಡಬೇಕು ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಭೌತಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಶಾಲೆಯ ಕಾರ್ಯಕ್ರಮಗಳಾಗಿರ್ಬೋದು, ಮೌಲ್ಯಮಾಪನ ಒಂದು ಪ್ರಕ್ರಿಯೆ ಆಗಿರ್ಬೋದು ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆ ಆಗಿರ್ಬೋದು, ಶಿಕ್ಷಕರನ್ನು ಕುರಿತು ಆಗಿರ್ಬೋದು, ಇವೆಲ್ಲದರ ಬಗ್ಗೆ ದ ಸ್ಕೂಲ್ ಬಿಲ್ಡಿಂಗ್ ಏನಿದೆ ಅದು ಸೂಕ್ತವಾಗಿದೆಯಾ, ಈ ಎಲ್ಲ ಅಂಶಗಳನ್ನು ಕುರಿತು ಅವರು ವಿಶ್ಲೇಷಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. Just they are going to check out the present situation of their school with respect to the school building, furniture, available staff is adequate or not, lab facilities are adequate or not, library facilities, existing institutional programs need reshuffling and change, the admission procedure needs any change etc. Like that they have to go. Examination system needs reform, like that they have to go through that. ಅಂದರೆ ಎಲ್ಲ ಅಂಶಗಳ ಅಡಿ ಒಂದಷ್ಟು ವಿಶ್ಲೇಷಣೆಯನ್ನು ಹೆಡ್ ಮಾಸ್ಟ್ರು ಮಾಡಿಕೊಳ್ಬೇಕಾಗತ್ತೆ. ಇದರಿಂದ ಆ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು
ಫ್ಯಾಕ್ಟ್ ಏನಿದೆ, ಹೇಗೆ ನಡೀತಾ ಇದೆ, ಎಲ್ಲ ಅಂಶಗಳಿಗೆ ಹೇಗೆ ಒಳಗೊಂಡಿದೆ ಅನ್ನುವಂಥದ್ದು ಅವರಿಗೆ ಒಂದಷ್ಟು ಮಾಹಿತಿಯನ್ನು ಒದಗಿಸ್ಕೊಡುತ್ತೆ. ಇದನ್ನು ಅನಾಲಿಸಿಸ್ ಮಾಡಿಕೊಂಡಾಗ ಪ್ರಸ್ತುತ ಆ ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಒಬ್ಬ ಮುಖ್ಯೋಪಾಧ್ಯಾಯನಿಗೆ ಸಿಗ್ತಕ್ಕಂಥದ್ದು. ಇದಾದ ನಂತರ ಸರ್ವೆ ಆಫ್ ದ ರಿಸೋರ್ಸಸ್, ಅಂದರೆ ಸಂಪನ್ಮೂಲಗಳ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ. ಒಂದು ಕಡೆ ನಮ್ಮ ಕೈಯಲ್ಲಿ ಈಗ ನಮ್ಮ ಶಾಲೆಯ ವಾಸ್ತವಿಕದ ಮಾಹಿತಿ ನಮ್ಮ ಕೈಯಲ್ಲಿದೆ, ಅನಾಲಿಸಿಸ್ ಮಾಡ್ಕೊಂಡಿದ್ರಿಂದ. ದ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಸರ್ವೆ ಆಫ್ ದ ರಿಸೋರ್ಸಸ್, ಇಲ್ಲಿ ಸಂಪನ್ಮೂಲಗಳ ಒಂದು ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ. ಏನು ಸಂಪನ್ಮೂಲಗಳ ಸಮೀಕ್ಷೆ? 3 ತೆರನಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಈ ಸರ್ವೆಯನ್ನು ಕೈಗೊಳ್ಬೋದು. ದ ಫಸ್ಟ್ ಒನ್ ಇಟ್ ಈಸ್ ರಿಸೋರ್ಸಸ್ ಅವೈಲಬಲ್ ಇನ್ ದ ಸ್ಕೂಲ್. ಶಾಲೆಯಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಸಂಪನ್ಮೂಲಗಳು. ಸಂಪನ್ಮೂಲ ಅಂದ ತಕ್ಷಣ 2 ರೀತಿ, ಹ್ಯೂಮನ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ರಿಸೋರ್ಸಸ್ ಅವೈಲಬಲ್ ಇನ್ ದ ಸ್ಕೂಲ್. ದೇ ಹ್ಯಾವ್ ಟು ಸರ್ವೆ. ಇದನ್ನು ಸಮೀಕ್ಷೆ ಮಾಡಿಕೊಳ್ಬೇಕು. ಏನಿದೆ, ಶಿಕ್ಷಕರು ಎಷ್ಟಿದ್ದಾರೆ, ಅಡಕ್ವೇಟ್ ಆಗಿದ್ದಾರಾ, ಎಷ್ಟಿದ್ದಾರೆ, ಅದ ನಂತರ ಎಷ್ಟು ಫೆಸಿಲಿಟೀಸ್ ಇದೆ ನಮ್ಮಲ್ಲಿ, ಎಲ್ಲದನ್ನು ನೋಡ್ಕೊಳ್ಬೋದು. ಸ್ಕೂಲಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಸಂಪನ್ಮೂಲಗಳು, ಅದು ಬಳಕೆ ಆಗ್ತಕ್ಕಂಥದ್ದು ಅಥವಾ ಬಳಕೆ ಮಾಡದೇ ಇರ್ಬೋದು, ಇದರ ಬಗ್ಗೆ ಒಂದಷ್ಟು ಸಮೀಕ್ಷೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಎರಡನೇದು, ರಿಸೋರ್ಸಸ್ ಈಸಿಲಿ ಅವೈಲಬಲ್ ಥ್ರೂ ದ ಗವರ್ನಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸುಲಭವಾಗಿ ನಮಗೆ ಸರ್ಕಾರದಿಂದ ಮತ್ತು ಮ್ಯಾನೇಜ್ಮೆಂಟಿಂದ ಲಭ್ಯವಾಗಬಹುದಾಗಿರ್ತಕ್ಕಂಥ ಸಂಪನ್ಮೂಲಗಳ ಕುರಿತು ಕೂಡ ಸಮೀಕ್ಷೆ ಮಾಡ್ಕೋಬೇಕಾಗುತ್ತೆ. ಈಗ ಎಷ್ಟಿದೆ, ಇನ್ನೆಷ್ಟು ನಮಗೆ ಸರ್ಕಾರದಿಂದ ಪಡ್ಕೊಳ್ಬೋದು. ಲೈಬ್ರರಿ ಫೆಸಿಲಿಟೀಸ್ ಇರ್ಬೋದು, ಲ್ಯಾಬ್ ಅಪ್ಗ್ರೇಡೇಷನ್ ಆಗಿರ್ಬೋದು, ಕಂಪ್ಯೂಟರ್ ಫೆಸಿಲಿಟೀಸ್ ಇರ್ಬೋದು, ಇನ್ನಿತರೆ ಏನು ನಮಗೆ ಸಿಗ್ತದೆ ಅನ್ನೋ ಅಂಥದ್ದು ಸರ್ಕಾರದಿಂದ ಅಥವಾ ಮ್ಯಾನೇಜ್ಮೆಂಟಿಂದ, ಇದರ ಒಂದಷ್ಟು ಸಮೀಕ್ಷೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ತದನಂತರ ಮಾಡ್ಕೊಳ್ಬೇಕಾಗಿರೋದು ರಿಸೋರ್ಸಸ್ ಅವೈಲಬಲ್ ಇನ್ ದ ಕಮ್ಯುನಿಟಿ. ವೆರಿ ಇಂಪಾರ್ಟೆಂಟ್. ಕಮ್ಯುನಿಟಿಯಿಂದ ನಮಗೆ ಏನು ಸಿಗ್ತಾ ಇದೆ, ಸೊ ಅಲ್ಲಿ ಕೂಡ ಬಳಕೆ ಮಾಡ್ಕೊಳ್ಬೋದು. ಒಂದು ಸಮುದಾಯದಿಂದ ಸಿಗ್ಬೋದಾಗಿರ್ತಕ್ಕಂಥ ಸಂಪನ್ಮೂಲಗಳು ಯೂಶ್ವಲಿ ನಮಗೆ ಸಿಗೋವಂಥದ್ದು ಫಿಸಿಕಲ್ ರಿಸೋರ್ಸಸ್ಸೇ ಆಗಿರುತ್ತೆ. ಅದರಲ್ಲಿ ನೀವು ಹ್ಯೂಮನ್ ರಿಸೋರ್ಸ್ ಪರ್ಸನ್ಸನ್ನು ನೀವು ತೆಗೆದುಕೊಳ್ಳುವಂಥದ್ದು ಕೂಡ ನೋಡ್ಬೋದಾಗಿ, ಬೇರೆ ಶಾಲೆಯಿಂದ ಆಗಿರ್ಬೋದು ಅಥವಾ BRCಗಳ ಕಡೆಯಿಂದ ಆಗಿರ್ಬೋದು, ಅವರು ಕೂಡ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಅವರನ್ನು ನೀವು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು ನಿಮ್ಮ ಒಂದು ಶಾಲೆಗೆ ಅನ್ನುವಂಥದ್ದು ಕೂಡ ನೀವು ಅವರನ್ನು ಪರಿಗಣಿಸಬೇಕಾಗತ್ತೆ. ಅದೇ ಥರ ರಿಸೋರ್ಸಸ್ ಅವೈಲಬಲ್ ಇನ್ ದ ಕಮ್ಯುನಿಟಿನಲ್ಲಿ ಎಕ್ಸಾಂಪಲ್ ನೀವು ಪಬ್ಲಿಕ್ ಲೈಬ್ರರಿ ಇರ್ಬೋದು, ಮ್ಯೂಸಿಯಂ ಇರ್ಬೋದು, ಹೆಲ್ತ್ ಕೇರ್ ಸೆಂಟರ್ ಇರ್ಬೋದು, ಪ್ಲೇ ಗ್ರೌಂಡ್. ಸಮ್ ಸ್ಕೂಲ್ ದೇ ಡಸಂಟ್ ಹ್ಯಾವ್ ಎನಿ ಪ್ಲೇ ಗ್ರೌಂಡ್ಸ್. ಇದೇ ದುರಂತ. ಯಾವುದೇ ಶಾಲೆಗೆ ನಾವು ಅದಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಸರ್ಕಾರ ಅದಕ್ಕೆ ಇಂತಿಷ್ಟು ಜಾಗ ಇರಬೇಕು, ಈ ರೀತಿ ಬಿಲ್ಡಿಂಗ್ ಇರಬೇಕಾಗ್ತದೆ, ಈ ಥರ ಎಲ್ಲ ಕ್ರೈಟೀರಿಯಾಗಳಂದರೆ ಅಂಶಗಳಿರೋವಂಥ ಶಾಲೆಗೆ ಪರ್ಮಿಷನ್ ಕೊಡಬೇಕಾದ್ರೆ ದುರಂತ ಇವತ್ತು ನಮ್ಮ ಶಾಲೆಗಳಲ್ಲಿ ಈ ಎಲ್ಲ ವ್ಯವಸ್ಥೆಗಳು ಕೆಲವು ಶಾಲೆಗಳಿಲ್ಲದೆ ಇದ್ದರೂ ಕೂಡ ಸ್ಕೂಲ್ಸು ರನ್ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಹೆಡ್ ಮಾಸ್ಟರ್ ಮುಖ್ಯ ಕರ್ತವ್ಯ ಪ್ಲೇ ಗ್ರೌಂಡ್ ಆಗಿರ್ಬೋದು. ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಲೈಕ್ ಅದರ್ ಬೇಸಿಕ್ ಫೆಸಿಲಿಟೀಸ್ ಇನ್ ಎವ್ರಿ ಸ್ಕೂಲ್ ದೇ ಆರ್ ಹ್ಯಾವಿಂಗ್. ಆದರೆ ಕೆಲವು ಶಾಲೆ ಈ ಪ್ಲೇ ಗ್ರೌಂಡೇ ಇಲ್ಲದೆ ಇರೋವಂಥದ್ದು. ಅದನ್ನು ಹೇಗೆ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋವಂಥದ್ದು. ನಿಯರ್ ಬೈ ಪಾರ್ಕ್ ಇರ್ಬೋದು, ಆ ಪಾರ್ಕನ್ನು ತೆಗೆದುಕೊಂಡು ವಾರದಲ್ಲಿ 2 ದಿವಸ ಮಕ್ಕಳನ್ನು ಕರ್ಕೊಂಡು ಹೋಗಿ ಆಡಿಸ್ಕೊಂಡು ಬರೋವಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅದೇ ಥರ ಅಸೆಂಬ್ಲಿ ಹಾಲ್ ಆಗಿರ್ಬೋದು, ಆಡಿಟೋರಿಯಂ ಇರ್ಬೋದು, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಲೋಕಲ್ ಡಾಕ್ಟರ್ಸ್, ಎಂಜಿನಿಯರ್ಸ್, ಇವರೆಲ್ಲರೂ ಇಲ್ಲಿ ನಾವು ಕಮ್ಯುನಿಟಿಯಿಂದ ಪಡ್ಕೊಳ್ಬೋದಾಗಿರ್ತಕ್ಕಂಥ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಸೊ ಮೇಕ್ ಸರ್ವೆ ಆಫ್ ದ ಅವೈಲಬಲ್ ರಿಸೋರ್ಸಸ್ ಇನ್ ದ ಸ್ಕೂಲ್ ಥ್ರೂ ದ ಗವರ್ನಮೆಂಟ್, ಮ್ಯಾನೇಜ್ಮೆಂಟ್ and available in the community. The headmaster has to make proper survey and keep in the another hand. ಒಂದು ಕಡೆ ಅನಲೈಸ್ ಮಾಡಿದ್ದೀವಿ, ಇನ್ನೊಂದು ಕಡೆ ಸೊ ವಿ ಆರ್ ಹ್ಯಾವಿಂಗ್ ಆಲ್ ದ ಪಾಸಿಬಲ್ ರಿಸೋರ್ಸಸ್ ಅವೈಲಬಲ್. So with an extent, the survey of the resources gives the institution an idea of the resources, their utilization in the past and their better utilization in the ಪ್ರೆಸೆಂಟ್ ಸಿಚುಯೇಷನ್. ಅಂದರೆ ಸಮೀಕ್ಷೆ ಮಾಡೋದ್ರಿಂದ ಎಷ್ಟು ಲಭ್ಯ ಇದೆ, ಅದನ್ನು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದೀವಿ, ಈಗ ಹೇಗೆ ಅವುಗಳನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋವಂಥ ವಾಸ್ತವದ ಕುರಿತು ನಮ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತದೆ ಅನ್ನೋವಂಥದ್ದು. ಹಾಗಾಗಿ ಇದು ಬಹಳ ಮುಖ್ಯ ಆಗ್ತದೆ. ಈಗ ಪೇರೆಂಟ್ಸನ್ನು ಕೂಡ ನಾವಿಲ್ಲಿ ಈ ಒಂದು ಅಂಶಕ್ಕೆ ಪರಿಗಣಿಸಬೇಕಾಗುತ್ತೆ ಅನ್ನೋವಂಥದ್ದು. ಸೊ ಒಂದು ಕಡೆ ವಿಶ್ಲೇಷಣೆ ಮಾಡಿದ್ದೀವಿ, ಒಂದು ಕಡೆ ಸಮೀಕ್ಷೆ ಇದೆ. ಸೊ ಬೈ ಕೀಪಿಂಗ್ ಆಲ್ ದೀಸ್ ಥಿಂಗ್ಸ್ ದೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ಪ್ಲ್ಯಾನಿಂಗ್. ಅಂದರೆ ವಾಸ್ತವ ಏನಿದೆ, ನಮ್ಮ ಶಾಲೆಯಲ್ಲಿ ಯಾವ ಯಾವ ಕ್ಷೇತ್ರಗಳ ಅಡಿ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಅನ್ನೋಂಥದ್ದು ವಿಶ್ಲೇಷಣೆ ಮಾಡಿದ್ದೀವಿ. ಇನ್ನೊಂದು ಕಡೆಗೆ ಸಂಪನ್ಮೂಲಗಳ ಕುರಿತು ಮಾಹಿತಿಯನ್ನು ಕಲೆ ಹಾಕಿದ ನಂತರ ದೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಪ್ರಿಪರೇಷನ್ ಆಫ್ ದ ಪ್ಲ್ಯಾನ್.
ಆವಾಗ ಯೋಜನೆಯನ್ನು ಸಿದ್ಧ ಮಾಡ್ಕೊಳ್ಳೋ ಅಂಥದ್ದೇ ಮೂರನೇ ಹಂತ, ಪ್ರಿಪರೇಷನ್ ಆಫ್ ದ ಪ್ಲ್ಯಾನ್ ಅಥವಾ ಯೋಜನೆಯ ತಯಾರಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ವಾಟ್ ವಿ ಹ್ಯಾವ್ ಟು ಡೂ ಹಿಯರ್? ಸೊ ವೆರಿ ಇಂಪಾರ್ಟೆಂಟ್ ದಟ್ ಒನ್, ಇಟ್ ಈಸ್ ಪ್ರಿಯಾರಿಟಿ ವೈಸ್, ಅಂದರೆ ಆದ್ಯತೆಗೆ ಅನುಸಾರವಾಗಿ ನಾವು ಒಂದು ಸಾಂಸ್ಥಿಕ ಯೋಜನೆಯನ್ನು ಸಮೀಕ್ಷೆ ಮತ್ತು ವಿಶ್ಲೇಷಣೆ ಮಾಡಿದ ನಂತರ ಮಾಡಿಕೊಳ್ಬೇಕು. ಏನು ಆದ್ಯತೆ ಅನುಸಾರ, ಯಾವುದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು? ಯೂಶಲಿ ವಿ ಹ್ಯಾವ್ ಟು ಗಿವ್ ಫಸ್ಟ್ priority for the purpose and benefit of the students' achievement or students' benefit or students' learning outcome. ಅಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೊದಲನೇ ಆದ್ಯತೆ ಅವರಿಗೆ ಹೋಗಬೇಕಾಗತ್ತೆ. ಅದರಲ್ಲಿ ಏನು ಬದಲಾವಣೆ ಎಲ್ಲವೂ ಕೂಡ ಅವರ ಹಿತದೃಷ್ಟಿಯಿಂದನೇ, ಆದರೆ ದ ಫಸ್ಟ್ ಪ್ರಿಯಾರಿಟಿ. ಸೊ ವೈಲ್ ಕೀಪಿಂಗ್ ದ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್, ಅವರನ್ನು ನಾವು ಹಿತದೃಷ್ಟಿನಲ್ಲಿ ಇಟ್ಕೊಂಡು ಏನನ್ನು ಯೋಜನೆಯನ್ನು ಮಾಡಿಕೊಳ್ಬೇಕು ಅನ್ನೋಂಥದ್ದು ಆ ಕ್ಷೇತ್ರಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 10th ರಿಸಲ್ಟ್ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಡಿಸಿಪ್ಲಿನನ್ನು ಕಲಿಸುವಂಥದ್ದು, ದ್ಯಾಟ್ ಯು ಕ್ಯಾನ್ ಬ್ರಿಂಗ್ ವಿತಿನ್ ಎ ಮಂತ್ ಆರ್ ವಿತಿನ್ ಎ 6 months. ಈ ರೀತಿ ನೀವು ತೆಗೆದುಕೊಂಡು ಬರ್ಬೋದು. ಅದೇ ನೀವು ನಿಮ್ಮ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ಕೊಡಬೇಕು, ವಿತ್ ಹೈಟೆಕ್ ಟಚ್ ಇರೋ ಅಂಥ ಬಿಲ್ಡಿಂಗ್ ಬೇಕು ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಅದು ಪ್ರಿಯಾರಿಟಿನೂ ಅಲ್ಲ, ಇಟ್ ವಿಲ್ ಕಮ್ಸ್ ಲೇಟರ್. ಹಾಗಾಗಿ ಕಲಿಕೆಗೆ ಪೂರಕವಾಗಿರ್ತಕ್ಕಂಥದ್ದು ಅಟ್ಲೀಸ್ಟ್ ಇದೆಯಾ, ಶಿಸ್ತನ್ನು ತರಬೇಕಾ, ಒಳ್ಳೆ ಟೀಚರ್ಸ್ ಬೇಕಾ, ಇದು ಮೊದಲನೇ ಆದ್ಯತೆ ಅಂತ ಹೇಳಿ ಕರಿತೀವಿ. ಈ ಥರ ಪ್ರಿಯಾರಿಟಿ ವೈಸ್ ಆದ್ಯತೆಗೆ ಅನುಗುಣವಾಗಿ ನಾವು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಎರಡನೇದು, ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾನ್ಸ್ ವಿತ್ ರಿಗಾರ್ಡಿಂಗ್ ಟು ದ ಡಿಫರೆಂಟ್ ಏರಿಯಾಸ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ವಿ ಆರ್ ಹ್ಯಾವಿಂಗ್ 2 levels ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ಸ್. ಅಂದರೆ 2 ತೆರನಾಗಿರ್ತಕ್ಕಂಥ ಸಾಂಸ್ಥಿಕ ಯೋಜನೆಗಳನ್ನು ನೋಡ್ತೀವಿ. ಮೊದಲನೇದು ಶಾರ್ಟ್ ಟರ್ಮ್ ಆ್ಯಂಡ್ ಅನದರ್ ಒನ್ ಇಟ್ ಈಸ್ ಲಾಂಗ್ ಟರ್ಮ್. ದೀರ್ಘಾವಧಿ ಮತ್ತು ಶಾರ್ಟ್ ಟರ್ಮ್ ಮೀನ್ಸ್ ಅಲ್ಪಾವಧಿ ಸಾಂಸ್ಥಿಕ ಯೋಜನೆ ಮತ್ತು ದೀರ್ಘಾವಧಿ ಸಾಂಸ್ಥಿಕ ಯೋಜನೆ ಅಂತ ಹೇಳಿ ಕರಿತೀವಿ. ಏನು ಅಲ್ಪಾವಧಿ? ಸೊ ದ ಪ್ಲ್ಯಾನ್ ವಿಚ್ ರಿಕ್ವೈರ್ಸ್ ಟು ಫಿನಿಶ್ ವೆರಿ ಶಾರ್ಟ್ ಡ್ಯೂರೇಷನ್, ಇಟ್ ಈಸ್ ಸೆಟ್ ಟು ಬಿ ಶಾರ್ಟ್ ಟರ್ಮ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. ಸೊ if the plan requires longer duration to finish it, that is said to be long term institutional plan ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಅಂದರೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಕಡಿಮೆ ಅಥವಾ ಅಲ್ಪ ಸಮಯ ಸಾಕಾಗ್ತದೆ ಅದನ್ನು ಪೂರ್ತಿಗೊಳಿಸ್ಲಿಕ್ಕೆ ಹಾಕ್ಕೊಂಡಿರ್ತಕ್ಕಂಥ ಯೋಜನೆಯನ್ನು, ಅದನ್ನು ನಾವು ಅಲ್ಪಾವಧಿ ಅಂತ ಕರಿತೀವಿ. ಲಾಂಗ್ ಟರ್ಮ್ ಅಂದರೆ ಅಥವಾ ದೀರ್ಘಾವಧಿ ಯೋಜನೆ ಅಂತ ಅಂದರೆ ಅದರಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಯೋಜನೆಯನ್ನು ಪೂರ್ಣಗೊಳಿಸಲು ಬೇಕಾಗಿರ್ತಕ್ಕಂಥ ಕಾಲಾವಧಿ ತುಂಬ ಜಾಸ್ತಿ ಆಗಿರ್ತದೆ. ಅದಕ್ಕೆ ಉದಾಹರಣೆ ಕೊಡೋದಾದರೆ, ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಅಂದರೆ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಬೆಳೆಸಬೇಕು ಅನ್ನೋಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ತೀರಾ. ಇದಕ್ಕೆ ನೀವು ಒಂದು 6 months ಹಾಕ್ಕೊಂಡ್ರೆ ಸಾಕು. ಏನೆಲ್ಲ ಪ್ರಾಕ್ಟೀಸಸನ್ನು ಮಾಡಿಸ್ಬೇಕು, ದಟ್ ಯು ಕ್ಯಾನ್ ಬ್ರಿಂಗ್ ವಿತ್ ರಿಲೇಟೆಡ್ ಟು ದ ಡಿಸಿಪ್ಲಿನ್ ಏರಿಯಾ. ಅವರಲ್ಲಿ ಒಂದು ಹೋಮ್ವರ್ಕ್ ಮಾಡುವಂಥದ್ದು, ಯೂನಿಫಾರ್ಮ್ ವೇ ಮಾಡುವಂಥದ್ದು, ಆಮೇಲೆ ಸಮಯ ಪಾಲನೆ, ತಮ್ಮ ಜವಾಬ್ದಾರಿಗಳನ್ನು, ತಮ್ಮ ತರಗತಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು, ಈ ರೀತಿ ಕಲಿಸುವಂಥದ್ದು, ಅವೆಲ್ಲವುಗಳನ್ನು ಕೂಡ ನೀವು ವಿತಿನ್ ಅ 6 months ಯು ಕ್ಯಾನ್ ಬ್ರಿಂಗ್ ಎ ಚೇಂಜ್. ಹಾಗಾಗಿ ಅದನ್ನು ನಾವು ಶಾರ್ಟ್ ಟರ್ಮ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಅಂತ ಕರಿತೀವಿ. ಅದೇ ಥರ ಲಾಂಗ್ ಟರ್ಮ್ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ICT ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಇದನ್ನು ಲಾಂಗ್ ಟರ್ಮ್ ಅಂತ ಹೇಳಿ ನಾವು ಕರಿತಕ್ಕಂಥದ್ದು. ಅಥವಾ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸನ್ನು ಅಪ್ಗ್ರೇಡೇಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಇಟ್ ಟೇಕ್ಸ್ ಮೇ ಬಿ 1 year ಆರ್ ಮೋರ್ ದೆನ್ 1 year ಅಂತ ಈ ರೀತಿ ಹಾಕ್ಕೊಳ್ಬೋದು. 1 ವರ್ಷ 2 ವರ್ಷ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ತೊಗೊಂಡ್ರೆ 2 years ತನಕನೂ ಹೋಗ್ತಕ್ಕಂಥದ್ದು. ಅಥವಾ ಪ್ಲೇಗ್ರೌಂಡನ್ನು ಮಾಡ್ಕೊಳ್ತಕ್ಕಂಥದ್ದು, ಅದು ಏನೋ ಒಂದಷ್ಟು ಜಾಗ ಇದೆ, ಸೊ ದ್ಯಾಟ್ ಇಟ್ ಹ್ಯಾಸ್ ಬಿ ಕನ್ವರ್ಟೆಡ್ ಇಂಟು ಪ್ಲೇಗ್ರೌಂಡ್. ಸೊ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಸಮಯ ಇನ್ ಟರ್ಮ್ಸ್ ಆಫ್ ಮಂತ್ಸ್, ಅದನ್ನು ನಾವು ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಅಂತ ಕೂಡ ಕರಿತೀವಿ. ಸೊ ಬೈ ಕೀಪಿಂಗ್ ಪ್ರಿಯಾರಿಟಿ ವೈಸ್ ಆ್ಯಂಡ್ ಬೈ ಕೀಪಿಂಗ್ ದ ಡ್ಯೂರೇಷನ್, ಹೌ ಮಚ್ ಟೈಮ್ ಯು ರಿಕ್ವೈರ್ಡ್ ಟು ಫಿನಿಶ್ ದಟ್ ಪರ್ಟಿಕ್ಯುಲರ್ ಪ್ಲ್ಯಾನ್. ಸೊ ಕೀಪಿಂಗ್ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಪ್ರಿಪೇರ್ ಎ ಪ್ಲ್ಯಾನ್ ಅಂತ ಹೇಳಿ ಕರಿತೀವಿ. ಸೊ ಇವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿಕೊಳ್ಬೇಕಾಗತ್ತೆ. ಈಚ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ನೀಡ್ಸ್ ಟು ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಜಸ್ಟಿಫಿಕೇಷನ್ ಫಾರ್ ದ ಸ್ಕೂಲ್, difficulties, limitations and delimitations, the involvement of the school population, total or partial, procedures to be adapted, financial implications and evaluation and follow-up. ಯಾವುದೇ ಕಾರ್ಯಕ್ರಮವನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ನೀವು ಸಾಂಸ್ಥಿಕ ಯೋಜನೆಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸ್ಪಷ್ಟವಾಗಿ ನೀವು ಡಿಫೈನ್ ಮಾಡಬೇಕಾಗತ್ತೆ. ಯಾವ ಯಾವ ಅಂಶಗಳ ಅಡಿಯಲ್ಲಿ ಅಂತಂದರೆ, ಮೊದಲನೇದು, ಇದು ಎಷ್ಟು ಶಾಲೆಗೆ ನ್ಯಾಯಯುತವಾಗಿ ಒದಗಿಸುತ್ತೆ, ಈ ಕಾರ್ಯಕ್ರಮ ಸೂಕ್ತವಾಗಿದೆ, ನ್ಯಾಯಯುತವಾಗಿದೆ ಅನ್ನುವಂಥದ್ದನ್ನು ನೀವು ಡಿಫೈನ್ ಮಾಡಬೇಕಾಗತ್ತೆ, ವ್ಯಾಖ್ಯಾನಿಸಬೇಕಾಗತ್ತೆ. ಅದೇ ಥರ ಅದರ ಡಿಫಿಕಲ್ಟೀಸ್ ಎಷ್ಟಿದೆ,
it's not so easy when you are going to implement a new programs in your school or an institution. ಖಂಡಿತವಾಗೂ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಸವಾಲುಗಳಿರುತ್ತೆ. ಆ ಸಮಸ್ಯೆಗಳೇನಿದೆ ದ್ಯಾಟ್ ಯು ಹ್ಯಾವ್ ಟು ಡಿಫೈನ್. ಆ್ಯಂಡ್ ದ ಲಿಮಿಟೇಷನ್ಸ್ ಎಷ್ಟಿದೆ, ನಿಮ್ಮ ಲಿಮಿಟೇಷನ್ಸ್ ಎಷ್ಟಿದೆ ಅದಕ್ಕೆ ತಕ್ಕನಾಗಿ, ಆ್ಯಂಡ್ ಡಿಲಿಮಿಟೇಷನ್ಸ್ ಏನಿದೆ, ಎಷ್ಟಕ್ಕೆ ಅದನ್ನು ವ್ಯಾಪ್ತಿಗೊಳಿಸ್ಬೋದು ನೀವು ಅನ್ನುವಂಥದ್ದು. ಎಲ್ಲದಕ್ಕೂ ಅಷ್ಟೇ ಈ ವ್ಯಾಪ್ತಿ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ದ ಇನ್ವಾಲ್ವ್ಮೆಂಟ್ ಆಫ್ ದ ಸ್ಕೂಲ್ ಪಾಪ್ಯುಲೇಷನ್ ವೆದರ್ ಇಟ್ ಈಸ್ ಎ ಟೋಟಲ್ ಆರ್ ಪಾರ್ಷಿಯಲ್. ಅಂದರೆ ವಿದ್ಯಾರ್ಥಿಗಳು, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಆ್ಯಕ್ಷನ್ ರಿಸರ್ಚ್ ಪ್ರಾಜೆಕ್ಟ್ಸ್, ಅದಕ್ಕೆ ಪೂರಕವಾಗಿ ನೀವೇನಾದರೂ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನನ್ನು ರೆಡಿ ಮಾಡಿದ್ದೀರಾ, ಆ್ಯಕ್ಷನ್ ಕ್ರಿಯಾ ಸಂಶೋಧನೆಗೆ ಪೂರಕವಾಗಿ, ಅಂದರೆ ಅದರಲ್ಲಿ ನೀವು ತೊಡಗಿಸ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, ಅದನ್ನು ಪೂರ್ತಿ ವಿದ್ಯಾರ್ಥಿಗಳಿಗೆ ಅಳವಡಿಸ್ಕೊಳ್ತೀರಾ ಅಥವಾ ಭಾಗಶಃ ವಿದ್ಯಾರ್ಥಿಗಳನ್ನು ನೀವು ತೆಗೆದುಕೊಳ್ತೀರಾ ಆ ಕಾರ್ಯಕ್ರಮದ ಅಡಿಯಲ್ಲಿ ಅನ್ನುವಂಥದ್ದು ಕೂಡ ನೀವು ಅಲ್ಲಿ ಸ್ಪಷ್ಟಪಡಿಸ್ಬೇಕಾಗುತ್ತೆ. ಯು ಹ್ಯಾವ್ ಟು ಡಿಫೈನ್ ವೆರಿ ಕ್ಲಿಯರ್ಲಿ ಅಬೌಟ್ ದೋಸ್ ಥಿಂಗ್ಸ್. ಈಗ ಕೆಲವು ವಿದ್ಯಾರ್ಥಿಗಳಿಗೆ, ಫಾರ್ ಎಕ್ಸಾಂಪಲ್ ಪಾರ್ಷಿಯಲಿ ಯಾವಾಗ ತೊಗೊಳ್ತೀವಿ, ಈಗ ಉದಾಹರಣೆಗೆ SSLC ವಿಷಯವನ್ನು ತೆಗೆದುಕೊಂಡಾಗ ಅಲ್ಲಿ ಉತ್ತಮ ಫಲಿತಾಂಶ ಬರಬೇಕು ಅನ್ನೋ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ, ಎಲ್ಲರಿಗೂ ಎಲ್ಲ ಥರನಾಗಿದ್ದು ಕೊಟ್ಟಿದ್ರೂ ಕೂಡ ಕೆಲವು ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗಷ್ಟೇ ನೀವು ಅವರನ್ನು, ಅಂದರೆ ಸ್ವತಃ ತಾವೇ ಎಲ್ಲ ವಿಷಯಗಳಲ್ಲೂ ಉತ್ತಮವಾಗಿ ಅಂಕಗಳನ್ನು ಅಥವಾ ಪಾಸ್ ಮಾಡ್ತಕ್ಕಂಥ ಅಂಕಗಳನ್ನು ಪಡೆಯೋಕ್ಕೆ ಸಲುವಾಗಿ ಅವರಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನು ತೆಗೆದುಕೊಂಡು ಕೊಡುವಂಥದ್ದು. ಅಲ್ಲಿ ಪಾರ್ಷಿಯಲ್ ಇನ್ವಾಲ್ವ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಇರ್ತಾರೆ. ಟೋಟಲ್ ತಗೊಂಡಾಗ ಶಿಸ್ತು ಬೆಳೆಸೋವಂಥದ್ದಾಗಿರ್ಬೋದು, ಜವಾಬ್ದಾರಿ, ಕಾಂಪಿಟೇಟಿವ್ ಎಕ್ಸಾಮ್ಸು, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಆವಾಗ ನೀವು ತೆಗೆದುಕೊಳ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದರ ಅಡಿನಲ್ಲಿ ಬರ್ತಾ ಹೋಗ್ತಾರೆ. ದ್ಯಾಟ್ ಯು ಹ್ಯಾವ್ ಟು ಡಿಫೈನ್ ವೆರಿ ಕ್ಲಿಯರ್ಲಿ ವೆನ್ ಯು ಆರ್ ಪ್ರಿಪೇರಿಂಗ್ ಯುವರ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. ನೆಕ್ಸ್ಟ್, ಪ್ರೊಸೀಜರ್ಸ್ ಟು ಬಿ ಅಡ್ಯಾಪ್ಟೆಡ್. ಯಾವ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಾ? ಅಕಾಡೆಮಿಕ್ ಆಗಿ ನೀವು ವಿದ್ಯಾರ್ಥಿಗಳಲ್ಲಿ ಸುಧಾರಣೆ ತರಬೇಕಾದ್ರೆ ಯಾವ ಕ್ರಮ ಅನುಸರಿಸ್ತೀರಿ, ಇನ್ನಿತರೆ ಕ್ಷೇತ್ರಗಳಾಗಿರ್ಬೋದು. ಸೊ ದೋಸ್ ಪ್ರೊಸೀಜರ್ಸ್ ಯು ಹ್ಯಾವ್ ಟು ಬಿ ಎಕ್ಸ್ಪ್ಲೇನ್ ಆರ್ ಡಿಫೈನ್ ವೆರಿ ಕ್ಲಿಯರ್ಲಿ. ಆ್ಯಂಡ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸು, ಅದಕ್ಕೆ ಎಷ್ಟು ಖರ್ಚು ವೆಚ್ಚಗಳಾಗ್ತಾ ಇದೆ ಅನ್ನುವಂಥದ್ದು. ದೆನ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ಫಾಲೋಅಪ್, ಮೌಲ್ಯಮಾಪನ. ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ ನಂತರ ಯಾವ ಥರನಾಗಿ ಮಾಡ್ತೀರಾ, ಯಾವ ಆಸ್ಪೆಕ್ಟ್ಸಲ್ಲಿ ಮಾಡ್ತೀರಾ, ನಂತರ ಎವ್ಯಾಲ್ಯೂಯೇಷನ್ ಆದ ನಂತರ ಅದರ ಫಾಲೋಅಪ್ ಏನಾಗ್ತದೆ ಅನ್ನುವಂಥದ್ದು. ಇದಿಷ್ಟರ ಬಗ್ಗೆನೂ ಕೂಡ ಒಂದು ಫ್ರೇಮ್ ಕಟ್ಟನ್ನು ಕೊಡಬೇಕಾಗುತ್ತೆ. ಯು ಹ್ಯಾವ್ ಟು ಡಿಫೈನ್ ಅಟ್ ದ ಪ್ರಿಪರೇಷನ್ ಆಫ್ ದ institutional plan. This is the third step you have to follow, preparation of plan. So when each improvement program needs to be defined in terms of justification for the school, difficulties, limitations and delimitations, the involvement of the school population, total or partial, procedures to be adapted, financial implications and evaluation and follow. Improvement programs will take the form of the projects and action research activities. ಅಂದರೆ ಶಾಲೆಯಲ್ಲಿ ನೀವು ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಸುಧಾರಣೆ ಮಾಡಬೇಕು ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಸನ್ನು ತೆಗೆದುಕೊಳ್ಬೋದು ಅಂತ ಯೋಚನೆ ಮಾಡಬೇಕಾಗತ್ತೆ. ಅಥವಾ ಆ್ಯಕ್ಷನ್ ರಿಸರ್ಚ್ ಚಟುವಟಿಕೆಗಳನ್ನು ಕೂಡ, ಅಂದರೆ ಕ್ರಿಯಾ ಸಂಶೋಧನೆಯ ಅಂಶಗಳನ್ನು ಕೂಡ ನೀವು ಇಲ್ಲಿ ಅಳವಡಿಸ್ಕೊಳ್ಬೋದು ಅನ್ನೋವಂಥದ್ದು. ಅಕಾಡೆಮಿಕ್ ಆಗಿ ವಿದ್ಯಾರ್ಥಿಗಳನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದಕ್ಕೆ ಕ್ರಿಯಾ ಸಂಶೋಧನೆಯ ಚಟುವಟಿಕೆಗಳು ಅಥವಾ ಪ್ರಾಜೆಕ್ಟ್ಸನ್ನು ತೆಗೆದುಕೊಳ್ಳಿಕ್ಕೆ ಕ್ರಿಯಾ ಸಂಶೋಧನೆಯಲ್ಲಿ ಅಕಾಡೆಮಿಕ್ ಸೈಡ್ ಆದರೂ ತೊಗೊಳ್ಬೋದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಸೈಡ್, ಎರಡು ರೀತಿಯಲ್ಲೂ ಬರುತ್ತೆ. ಆಡಳಿತಾತ್ಮಕ ದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳ ಕಲಿಕಾ ದೃಷ್ಟಿಯಿಂದ ಅವರ ಕಲಿಕೆಯ ಸುಧಾರಣೆಗಾಗಿ ಮಾಡಬಹುದಾಗಿರ್ತಕ್ಕಂಥ ಕ್ರಿಯಾ ಸಂಶೋಧನೆಗಳನ್ನು ಕೂಡ ನೀವು ಈ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಲ್ಲಿ ಸೇರಿಸ್ಕೊಳ್ಬೋದು ಅನ್ನೋ. ಪ್ಲ್ಯಾನ್ ಫಾರ್ಮ್ಯಾಟ್ ಹೇಗಿರಬೇಕು? ಸೊ ನೀವೊಂದು ತಯಾರು ಮಾಡಿದ್ದೀರಾ. ಸೊ ದ ಪ್ಲ್ಯಾನ್ ಈಸ್ ನಥಿಂಗ್ ಬಟ್ ಎ ಫ್ರೇಮ್ ಕಟ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ವೈ ಯು ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ವೆನ್ ಇಟ್ ಈಸ್ ಯು ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ಔಟ್ಪುಟ್ ಆಫ್ ದ ಥಿಂಗ್, ದ್ಯಾಟ್ ದ ಫ್ರೇಮ್ ಕಟ್. ಪ್ಲ್ಯಾನ್ ಅಂದರೆ ಅರ್ಥ ಏನು ಮಾಡ್ತಿದ್ದೀರಾ, ಏನಕ್ಕೆ ಮಾಡ್ತಿದ್ದೀರಾ, ಯಾವಾಗ ಮಾಡ್ತಿದ್ದೀರಾ, ಅದರ ಫಲಿತಾಂಶ ಏನು ಅನ್ನೋದನ್ನು ಡಿಫೈನ್ ಮಾಡುವಂಥದ್ದು ಅಂಥೇಳಿ. ಹಾಗಾಗಿ ಅದರಲ್ಲಿ ಏನೆಲ್ಲ ಇರಬೇಕು ಅನ್ನೋವಂಥದ್ದು ಅಂಶಗಳು. ಸೊ ನೀವೊಂದು ಪ್ಲ್ಯಾನ್ ರೆಡಿ ಮಾಡಿದರೆ, ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್, ವೆದರ್ ಇಟ್ ಶುಡ್ ಬಿ ಇನ್ ದ ಪ್ರಾಜೆಕ್ಟ್ ಫಾರ್ಮ್ ಆರ್ ಇಟ್ ಶುಡ್ ಬಿ ಇನ್ ದ ಆ್ಯಕ್ಷನ್ ರಿಸರ್ಚ್ ಓರಿಯೆಂಟೆಡ್. ಸೊ ಅದರಲ್ಲಿ ನೇಮ್ ಆಫ್ ದ ಪ್ರಾಜೆಕ್ಟ್ ಇರ್ತದೆ, ಹೆಸರು ಇರಬೇಕು, ಆ್ಯನ್ಯುಯಲ್ ಗ್ರ್ಯಾಂಟ್ ಅವೈಲಬಲ್, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಎಷ್ಟು ಲಭ್ಯ ಇದೆ ಅನ್ನೋವಂಥದ್ದು ಅದನ್ನು ಸ್ಪಷ್ಟೀಕರಣ ಮಾಡಬೇಕು. ಆಬ್ಜೆಕ್ಟಿವ್ಸು ಯಾಕೆ ತೊಗೊಂಡಿದ್ದೀರಾ, ಉದ್ದೇಶ ಬಹಳ ಮುಖ್ಯ ಇಲ್ಲಿ. ಸೊ ಯು ಹ್ಯಾವ್ ಟು ಕ್ಲಿಯರ್ಲಿ ಡಿಫೈನ್ ದ ಆಬ್ಜೆಕ್ಟಿವ್ಸ್ ಆಫ್ ದ್ಯಾಟ್ ಪ್ಲ್ಯಾನ್. ಸೊ ವಾಟ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಡೂ, ಅದರ ಉದ್ದೇಶ ಏನು ಅನ್ನೋವಂಥದ್ದನ್ನು ಇಲ್ಲಿ ಸ್ಪಷ್ಟೀಕರಣ ಮಾಡಬೇಕಾಗ್ತದೆ. ಟೀಚರ್ ಇನ್ ಚಾರ್ಜ್ ವೆರಿ ಇಂಪಾರ್ಟೆಂಟ್.
ಯಾವುದೇ ಒಂದು ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನನ್ನು ರೆಡಿ ಮಾಡಿ ಅದನ್ನು ಕಾರ್ಯಗತ ತರಬೇಕು, ಅದನ್ನು ಜಾರಿಗೊಳಿಸ್ತಿದ್ದೀರಾ ಅಂದರೆ ಅದಕ್ಕೆ ಒಬ್ಬ ಟೀಚರನ್ನು ಅಲಾಟ್ ಮಾಡಬೇಕಾಗತ್ತೆ. ಟೀಚರ್ ಇನ್ ಚಾರ್ಜ್ ಯು ಹ್ಯಾವ್ ಟು ಡಿಫೈನ್ ಅಲ್ಲಿ ವ್ಯಾಖ್ಯಾನಿಸಬೇಕಾಗ್ತದೆ ಯಾರಿಗೆ ಅದನ್ನು ವಹಿಸ್ಕೊಟ್ಟಿದ್ದೀರಾ ಅನ್ನುವಂಥದ್ದು. ನೆಕ್ಸ್ಟ್ ಸ್ಯಾಂಪಲ್ ಇನ್ವಾಲ್ವ್ಡ್. ಸ್ಯಾಂಪಲ್ ಅಂದರೆ ಅಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಆ ಒಂದು ಆ್ಯಕ್ಷನ್ ರಿಸರ್ಚ್ಗೆ ನೀವು ಅಳವಡಿಸಿದಾಗ ಎಷ್ಟು ವಿದ್ಯಾರ್ಥಿಗಳನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅನ್ನೋವಂಥದ್ದೇ ಸ್ಯಾಂಪಲ್ ಇನ್ವಾಲ್ವ್ಡ್ ಅಂತ ಹೇಳಿ ಕರಿತೀವಿ. ಡಿಪೆಂಡ್ಸ್ ಅಪಾನ್ ದ ಇನ್ಸ್ಟಿಟ್ಯೂಷನಲ್. ಎಲ್ಲದಕ್ಕೂ ಈ ಫಾರ್ಮ್ಯಾಟೇ ಇರೋದಿಲ್ಲ. ವೆನ್ ಯು ಆರ್ ಕನ್ಸಿಡರಿಂಗ್ ದ ಆ್ಯಕ್ಷನ್ ರಿಸರ್ಚ್ ದೆನ್ ಓನ್ಲಿ ಸ್ಯಾಂಪಲ್ ಇನ್ವಾಲ್ವ್ಡ್ ಬರುತ್ತೆ. ಅದರ್ವೈಸ್ ಅದರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಆಲ್ ಅಲ್ಲೇನು ಸ್ಯಾಂಪಲ್ ಬರೋದಿಲ್ಲ. ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪ್ಲೇಗ್ರೌಂಡ್ ಇದನ್ನು ರೆಡಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅದಕ್ಕೇನು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಪ್ಲ್ಯಾನ್ ಇತ್ತು ಅಂದರೆ ಅದಕ್ಕೆ ಸ್ಯಾಂಪಲ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಸೊ ವೆನ್ ಯು ಆರ್ ಕಂಡಕ್ಟಿಂಗ್ ಆ್ಯಕ್ಷನ್ ರಿಸರ್ಚ್ ದೆನ್ ಓನ್ಲಿ ಸ್ಯಾಂಪಲ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಲ್ಲಿ ನೀವು ಡಿಫೈನ್ ಮಾಡಬೇಕಾಗತ್ತೆ. ಸೊ ವೆದರ್ ಪಾರ್ಷಿಯಲ್ ಸ್ಯಾಂಪಲ್ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ದ ಟೋಟಲ್ ಸ್ಟೂಡೆಂಟ್ಸ್ ಯು ಆರ್ ಕನ್ಸಿಡರ್ ಅನ್ನೋದು. ನೆಕ್ಸ್ಟ್ ಟೈಮ್ ಶೆಡ್ಯೂಲ್ ಬಹಳ ಮುಖ್ಯ. ಸಮಯ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮಯದ ಅವಶ್ಯಕತೆ ಎಷ್ಟಿದೆ, ಎಷ್ಟು ಸಮಯವನ್ನು ನೀವು ತಗೊಂಡಿದ್ದೀರಾ ಅನ್ನೋವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಎಷ್ಟು ಮುಗಿಸ್ಲಿಕ್ಕೆ ನಾನೇ ಹೇಳಿದಾಗೆ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಅನ್ನೋಂಥದ್ದು, ಅಥವಾ ಇನ್ ಟರ್ಮ್ಸ್ ಆಫ್ ಮಂತ್ಸ್ ಯು ಹ್ಯಾವ್ ಟು ಡಿಫೈನ್ ಇಟ್. ನೆಕ್ಸ್ಟ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ ಆ್ಯಕ್ಷನ್ ರಿಸರ್ಚ್ ಆದರೆ ವಿಚ್ ಆರ್ ದ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಯು ಆರ್ ಗೋಯಿಂಗ್ ಟು ಫಾಲೋ ಫಾರ್ ದ ಪರ್ಪಸ್ ಆಫ್ ಇಂಪ್ರೂವ್ಮೆಂಟ್. ಏನು ವಿಧಾನಗಳನ್ನು ತಂತ್ರಗಳನ್ನು ಅಳವಡಿಸ್ಕೊಂಡಿದ್ದೀರಾ ಅನ್ನೋವಂಥದ್ದನ್ನು, ಅವುಗಳ ಪಟ್ಟಿ ಸ್ಪಷ್ಟೀಕರಣವನ್ನು, ಅದರ ವಿವರಣೆಯನ್ನು, ಯಾವ ಉದ್ದೇಶಕ್ಕಾಗಿ ಅನ್ನೋವಂಥದ್ದನ್ನು ಸ್ಪಷ್ಟಪಡಿಸ್ಬೇಕಾಗತ್ತೆ. ನೆಕ್ಸ್ಟ್ ರಿಸಲ್ಟ್ಸ್. ಯಾವ ರೀತಿ ನೀವು ರಿಸಲ್ಟ್ಸನ್ನು ಪಡ್ಕೊಳ್ತೀರಾ, ಯಾವ ರೀತಿ ಅದನ್ನು ರಿಸಲ್ಟ್ಸನ್ನು ಮೌಲ್ಯಮಾಪನ ಮಾಡ್ತೀರಾ, ದೆನ್ ಫಾಲೋ. ಸೊ ಈ ಫಾರ್ಮ್ಯಾಟಲ್ಲಿ ನೀವು ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಬೇಕು. ದಿಸ್ ಇಸ್ ದ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಫಾರ್ಮ್ಯಾಟ್. ಯು ಹ್ಯಾವ್ ಟು ಡಿಫೈನ್ ವಿತ್ ರಿಲೇಟೆಡ್ ಟು ಆಲ್ ದೀಸ್ ಆಸ್ಪೆಕ್ಟ್ಸ್. This is the preparation of the institutional plan. Next, fourth step, that is after preparing, what you have to do? Yes, of course, you have to implement the project. That is nothing but execution of the project or what you are planned. ಏನೆಲ್ಲ ತಯಾರು ಮಾಡ್ಕೊಂಡಿರ್ತೀರ ಅದನ್ನು ಜಾರಿಗೊಳಿಸ್ತಕ್ಕಂಥದ್ದು ಅಥವಾ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಅಂಥೇಳಿ ಕರಿತೀವಿ. ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಸಾಂಸ್ಥಿಕ ಯೋಜನೆ ತಯಾರು ಮಾಡ್ತಿದ್ದಂಗೆ ಅನುಷ್ಠಾನ ಮಾಡ್ತಕ್ಕಂಥ ಹಂತ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮುಖ್ಯೋಪಾಧ್ಯಾಯನು ಬಹಳ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ನಾವು ತಯಾರು ಮಾಡ್ತೀವೋ ಅಷ್ಟು ಚೆನ್ನಾಗಿ ಇಂಪ್ಲಿಮೆಂಟೇಷನನ್ನು ಮಾಡಬೇಕಾಗತ್ತೆ ಅನ್ನೋಂಥದ್ದು. ಇಂಪ್ಲಿಮೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಎಕ್ಸಿಕ್ಯೂಷನ್, ಪ್ಲ್ಯಾನಿಂಗು ಎಲ್ಲ ಐಡಿಯಾಸನ್ನು ತೆಗೆದುಕೊಂಡು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಎ ವೆರಿ ಗುಡ್ ಪ್ಲ್ಯಾನ್. At the same time, as it is, if it is implemented, then only it is possible to get the output results. ಫಲಿತಾಂಶ ತುಂಬ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಮುಖ್ಯೋಪಾಧ್ಯಾಯರು ಅಥವಾ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಟೇಕ್ ವೆರಿ ಕೇರ್ ಇನಿಸಿಯೇಷನ್ ಅಬೌಟ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರಾಜೆಕ್ಟ್. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತೇಳಿ ಕರಿತೀವಿ. Execution will be done through the cooperation of all. The responsibility will be shared by the headmaster, teachers, students and members of the community. ಅಂದರೆ ಅನುಷ್ಠಾನಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಮುಖ್ಯ. ಮುಖ್ಯೋಪಾಧ್ಯಾಯನಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಒಳಗೊಂಡಿರ್ತಾರೆ. ಆದರೂ ಸಹ ಅದರ ಜೊತೆಗೆ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಸಮುದಾಯದವರು ಕೈ ಜೋಡಿಸಿದಾಗ ಈ ಒಂದು ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯತೆ ಅನಿಸುತ್ತೆ ಅಂತೇಳಿ. ಸಮಯಕ್ಕೆ ಸರಿಯಾಗಿ ಅದನ್ನು ಮುಗಿಸ್ಕೊಳ್ತಕ್ಕಂಥದ್ದು, ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅನುಷ್ಠಾನದಲ್ಲಿ ಯಥಾವತ್ತಾಗಿ ಜಾರಿಯಾದರೆ ಇವರೆಲ್ಲರ ಸಹಕಾರ ಖಂಡಿತವಾಗೂ ಬೇಕಾಗುತ್ತೆ ಅನ್ನೋವಂಥ ಅಂಶ. ಸೊ ದ್ಯಾಟ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ವೈಲ್ ಇಂಪ್ಲಿಮೆಂಟಿಂಗ್ ದ ಪ್ರಾಜೆಕ್ಟ್. ಈ ಒಂದು ಅದಕ್ಕೊಬ್ಬರು ಇನ್ಚಾರ್ಜ್ ಇದ್ದರೂ ಸಹ ಎಲ್ಲರೂ ಸಹಕಾರ ಖಂಡಿತವಾಗ್ಲೂ ಬೇಕಾಗುತ್ತೆ. ಆಫ್ಟರ್ ದ ಇಂಪ್ಲಿಮೆಂಟೇಷನ್, ದ ಲಾಸ್ಟ್ ಸ್ಟೆಪ್ ಇನ್ ದ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್, ದಟ್ ಈಸ್ ಎವ್ಯಾಲ್ಯೂಯೇಷನ್ ಆಫ್ ದ ಪ್ಲ್ಯಾನ್. ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು. ಖಂಡಿತವಾಗೂ ನಿಮಗೆ ಇದರ ಅರ್ಥ ಚೆನ್ನಾಗಿ ಗೊತ್ತಿದೆ. ನೀವು ಪ್ರತಿಯೊಂದು ಪಾಠವನ್ನು ತಯಾರು ಮಾಡ್ಕೊಂಡೋಗಿ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಪಾಠವನ್ನು ಮಾಡಿದ ನಂತರ ಮೌಲ್ಯಮಾಪನದ ಪ್ರಶ್ನೆಗಳನ್ನು ಕೇಳ್ತಿದ್ರಿ. ಸೊ ಯಾಕೆ ಕೇಳ್ತಾ ಇದ್ರಿ ಮೌಲ್ಯಮಾಪನದ ಪ್ರಶ್ನೆಗಳನ್ನು? ಟು ಅಸೆಸ್ ಯುವರ್ ಸೆಲ್ಫ್, ಇಸಂಟ್ ಇಟ್? ನೀವು ಎಷ್ಟು ಚೆನ್ನಾಗಿ
ಯಶಸ್ವಿಯನ್ನು ಸಾಧಿಸಿದ್ದೀರಾ ಅಥವಾ ಹಾಕ್ಕೊಂಡಿರ್ತಕ್ಕಂಥ ಉದ್ದೇಶಗಳನ್ನು ಸಾಧನೆ ಮಾಡಿದ್ದೀರಾ ಅನ್ನೋದಕ್ಕೆ ನೀವು ಮೌಲ್ಯಮಾಪನವನ್ನು ವಿದ್ಯಾರ್ಥಿಗಳಿಗೆ ಮಾಡ್ತಿದ್ರಿ. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಅವ್ಯಾಲ್ಯೂಯೇಟ್ ದ ಪ್ಲ್ಯಾನ್ ಆಫ್ಟರ್ ದ ಇಂಪ್ಲಿಮೆಂಟೇಷನ್. ಎಂಡ್ ಪ್ರಾಡಕ್ಟ್ಸ್ ಏನು ಉತ್ಪನ್ನಗಳಿದೆಯೋ ಅಥವಾ ಔಟ್ಪುಟ್ಸ್ ಇದೆಯೋ ಅಥವಾ ರಿಸಲ್ಟ್ಸ್ ಇದೆಯೋ, ಅಂದರೆ ಆ್ಯಕ್ಷನ್ ರಿಸರ್ಚ್ ಆದರೆ ಬೇರೆ ರೀತಿಯೇ ನೀವು ಅಸೆಸ್ ಮಾಡಬೇಕಾಗತ್ತೆ. ಕ್ರಿಯಾ ಸಂಶೋಧನೆ, ಅದು ಕೂಡ ಕ್ರಿಯಾ ಸಂಶೋಧನೆಯ ಫಲಿತಾಂಶಗಳು ಅಂಥೇಳಿ ಕರಿತೀವಿ ನೀವು. ಅದೇ ಥರ ಬೇರೆ ಇನ್ಯಾವುದೋ ರೀತಿ ಪ್ರಾಜೆಕ್ಟ್ಸ್ಗಳನ್ನು ತೆಗೆದುಕೊಂಡಿದ್ರೆ ಅದರ ಔಟ್ಪುಟ್ಸ್ ಏನಿದೆ, ಎಂಡ್ ಪ್ರಾಡಕ್ಟ್ಸ್ ಹೇಗಿದೆ ಅನ್ನೋಂಥದ್ದನ್ನು ಅಸೆಸ್ ಮಾಡಬೇಕು ಅನ್ನೋದು. ಮೌಲ್ಯಮಾಪನ ಎರಡು ರೀತಿ ಮಾಡ್ಬೋದು ಇಲ್ಲಿ, ಕ್ವಾಂಟಿಟೇಟಿವ್ಲಿ ಆ್ಯಂಡ್ ಕ್ವಾಲಿಟೇಟಿವ್ಲಿ. ಕ್ವಾಂಟಿಟೇಟಿವ್ಲಿ ಅಂದರೆ ಗುಣಾತ್ಮಕವಾಗಿ ಎಷ್ಟು ಚೆನ್ನಾಗಿ ಫಲಿತಾಂಶ ಹೊರಗೆ ಬಂದಿದೆ, ನಾವು ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಕ್ರಿಯಾ ಸಂಶೋಧನಾ ಚಟುವಟಿಕೆ ಆಗಿರ್ಬೋದು, ಅಥವಾ ಇನ್ನಿತರೆ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದಕ್ಕೆ ಗುಣಾತ್ಮಕವಾಗಿ ಅಸೆಸ್ ಮಾಡಬೇಕು. ಎರಡನೇದು ಕ್ವಾಲಿಟೇಟಿವ್ಲಿ ಅಂದರೆ ಪರಿಮಾಣಾತ್ಮಕವಾಗಿ. ಕ್ವಾಲಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್, ನಾಟ್ ಓನ್ಲಿ ದ ಕ್ವಾಂಟಿಟಿ. ಸೊ ಕ್ವಾಲಿಟೇಟಿವ್ಲಿ, ಫಾರ್ ಎಕ್ಸಾಂಪಲ್ 10th ರಿಸಲ್ಟಿಗೆ ಒಂದಷ್ಟು ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ 3 ಇಯರ್ಸಿಗೆ ಹಾಕ್ಕೊಂಡಿದ್ರೆ 8ನೇ ಕ್ಲಾಸಿಂದನೇ ಅದನ್ನು ಜಾರಿಗೊಳಿಸಿದರೆ 8, 9, 10ಕ್ಕೆ ಬಂದ ಮೇಲೆ ಕ್ವಾಂಟಿಟೇಟಿವ್ಲಿ ಅಂದರೆ ಹೌ ಮೆನಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಲಿಯರ್ಡ್, ಅಲ್ಲಿ 100% ರಿಸಲ್ಟ್ ಅನ್ನೋಂಥದ್ದು ಹೇಳಿಕೆ ಕೊಟ್ಟಾಗ ಕ್ವಾಂಟಿಟಿ ಈಸ್ ಗುಡ್. ಬಟ್ ವಾಟ್ ಅಬೌಟ್ ದ ಕ್ವಾಲಿಟಿ? 100% ರಿಸಲ್ಟ್ ಎಲ್ಲರೂ 35% ತಗೊಂಡು ಪಾಸ್ ಆದರೆ ದೆನ್ ವಾಟ್ ಅಬೌಟ್ ದ ಕ್ವಾಲಿಟಿ? ಸೊ ದ್ಯಾಟ್ ಯು ಕ್ಯಾನ್ ಅಸೆಸ್ ಬೋತ್ ಕ್ವಾಂಟಿಟೇಟಿವ್ಲಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕ್ವಾಲಿಟೇಟಿವ್ಲಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಎರಡು ದೃಷ್ಟಿಕೋನದಲ್ಲಿ ಈ ಯಾವುದೇ ಒಂದು ಕಾರ್ಯಕ್ರಮವನ್ನು, ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಅನುಷ್ಠಾನ ಮಾಡಿದ ನಂತರ ನೀವು ಮೌಲ್ಯಮಾಪನ ಮಾಡಿ ಮತ್ತು ಫೀಡ್ಬ್ಯಾಕನ್ನು ಪಡ್ಕೊಳ್ಬೇಕಾಗತ್ತೆ. ದ್ಯಾಟ್ ಯು ಹ್ಯಾವ್ ಟು ಫಾಲೋ ಅಪ್. ಸೊ ಅದರಿಂದ ಪಡ್ಕೊಂಡಿರ್ತಕ್ಕಂಥ ಅಂಶದ ಮೂಲಕ ಹೊಸ ಯೋಜನೆಗಳನ್ನು ಸಿದ್ಧಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವುಗಳನ್ನು ಜಾರಿ ಮಾಡಿ ಕಂಟಿನ್ಯೂಯಸ್ ಆಗಿ ನಿರಂತರ ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಯಾವುದೇ ಸಂಸ್ಥೆ ಆಗಿರ್ಬೋದು ಅಥವಾ ಯಾವುದೇ ಶಾಲೆಗಳಲ್ಲಾಗಿರ್ಬೋದು. ಒನ್ಸ್ ಇಫ್ ಯು ಆರ್ ಅಡಾಪ್ಟೆಡ್, ಇಟ್ಸ್ ನಾಟ್ ಲೈಕ್ ದಟ್, ಅದನ್ನೇ ಕಂಟಿನ್ಯೂಷನ್ ಅಲ್ಲ. ವಿತ್ ಅ ಸರ್ಟೇನ್ ಮಾಡಿಫಿಕೇಷನ್, ವಿತ್ ಅ ಸರ್ಟೇನ್ ಫೀಡ್ಬ್ಯಾಕ್, ಇಟ್ ಇಸ್ ಸ್ಟಿಲ್ ದರ್ ಈಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಇನ್ ಎವ್ರಿ ವಾಕ್ ಆಫ್ ದ teaching, in every walk of the school programs, in every walk of the school activities. ಶಾಲಾ ಮತ್ತು ಬೋಧನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ನಮಗೆ ಪ್ರತಿ ಪುಷ್ಟೀಕರಣವನ್ನು ಪಡ್ಕೊಂಡು ಬದಲಾವಣೆಗೆ ಖಂಡಿತವಾಗೂ ಅವಕಾಶ ಇದ್ದೇ ಇರುತ್ತೆ. ನಿರಂತರವಾಗಿ ಇದನ್ನು ಮಾಡ್ತಾ ಸಾಗಿದರೆ ಮಾತ್ರ ಶಾಲೆಯ ಅಭಿವೃದ್ಧಿ ಸಾಧ್ಯ. ಶಾಲೆಯ ಅಭಿವೃದ್ಧಿಯಿಂದ ವಿದ್ಯಾರ್ಥಿಗಳ ಅಭಿವೃದ್ಧಿ ಸಾಧ್ಯತೆ ಆಗುತ್ತೆ. ಸೊ ದ ಎವ್ರಿ ಇನ್ಸ್ಟಿಟ್ಯೂಷನ್ has to prepare their own specific institutional plan for their betterment. ಪ್ರತಿಯೊಂದು ಶಾಲೆ ತನ್ನ ಅಭಿವೃದ್ಧಿಗಾಗಿ ಅಥವಾ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವ ಸಲುವಾಗಿ ನಿರಂತರವಾಗಿ ಅದರದ್ದೇ ಆಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಸ್ವಂತ ಸಾಂಸ್ಥಿಕ ಯೋಜನೆಯನ್ನು ತಯಾರು ಮಾಡಿಕೊಳ್ಬೇಕು ಅನ್ನೋವಂಥದ್ದು. ಸೊ ಇದಕ್ಕೆ ನಿಮ್ಗೆ ಇಂದಷ್ಟು ಮಾಹಿತಿ ಸಿಕ್ಕಿದೆ. ನೀವು ಖಂಡಿತವಾಗೂ ನೀವು ಶಾಲೆಗೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಹಂತಗಳನ್ನು ಅನುಸರಿಸ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಸಾಂಸ್ಥಿಕ ಯೋಜನೆಯ ತಯಾರು ಮಾಡಿ ಜಾರಿಗೊಳಿಸಿ ಖಂಡಿತವಾಗೂ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೋಡ್ಕೊಳ್ಬೋದು. ನಾವು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. These are the very important 5 steps you can follow when you are preparing a institutional plan. ಸಾಂಸ್ಥಿಕ ಯೋಜನೆಯನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವುಗಳನ್ನು ಅನುಸರಿಸಿ ಅಂತಕ್ಕಂಥದ್ದು. I think all of you understood clearly about the meaning of institutional plan, characteristics and objectives and procedure. Of course, the areas you have to consider when you are going to prepare an institutional ಪ್ಲ್ಯಾನ್. ಇಷ್ಟೆಲ್ಲ ಅರ್ಥ ಆದಮೇಲೆ ಖಂಡಿತ ಐ ಡೋಂಟ್ ಥಿಂಕ್ ಸೊ ಹ್ಯಾವ್ ಟು ಎಕ್ಸ್ಪ್ಲೈನ್ ಅಬೌಟ್ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್. ಹೌದಾ? ಸಾಂಸ್ಥಿಕ ಯೋಜನೆಯ ಅಗತ್ಯತೆ ಮತ್ತು ಪ್ರಾಮುಖ್ಯದ ಕುರಿತು ಹೇಳಬೇಕು ಅಂತ ಇಲ್ಲ ಅಂತ ಅಂದ್ಕೊಳ್ತೀನಿ. ಆಫ್ಟರ್ ಗೋಯಿಂಗ್ ಥ್ರೂ ದೀಸ್ ವಿಡಿಯೋಸ್, ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಆ್ಯಂಡ್ ರೈಟ್ ಯುವರ್ ಸೆಲ್ಫ್ ವೈ ವಿ ರಿಕ್ವೈರ್ ಆರ್ ವೈ ವಿ ನೀಡ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್ ಅಟ್ ಪ್ರೆಸೆಂಟ್ ಸಿನಾರಿಯೋ. ಪ್ರಸ್ತುತ ವಿದ್ಯಮಾನದಲ್ಲಿ ಯಾಕೆ ನಮಗೆ ಸಾಂಸ್ಥಿಕ ಯೋಜನೆಯ ಅಗತ್ಯತೆ ಮತ್ತು ಪ್ರಾಮುಖ್ಯತೆ ಇದೆ ಅನ್ನೋವಂಥದ್ದನ್ನು ನೀವೇ ಸ್ವತಃ ಬರೀರಿ ಅಂತ ನಿಮಗೆ ಒಂದು ಹೋಮ್ ಅಸೈನ್ಮೆಂಟನ್ನು ಕೊಡ್ತೀನಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್. ಸೊ ವಾಟ್ ಈಸ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್,
characteristics, objectives, procedures has to be followed while preparing the institutional planning. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಯ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಟಿಲ್ ದಟ್, ಬಾಯ್, ಟೇಕ್ ಕೇರ್.